ಮಾಡ್ತೀವಿ. पत्ता एक्सटेंड करना. ಹಲೋ ಗೈಸ್, ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾವು ಜಟಾಯುವಿಂದ ಹೊರಟಿದ್ದು ವರ್ಕಲಾ ಬೀಚ್ಗೆ. ಈ ಬೀಚಲ್ಲಿ ಹೇಗಿದೆ ಈ ಬೀಚ್ ಅಂದರೆ ಸಖತ್ತಾಗಿದೆ. ಏನು ಹೇಳಲಿ ನಾನು, ತುಂಬ ಚೆನ್ನಾಗಿದೆ ಬೀಚು. ನೋಡೋ ಪ್ಲೇಸ್ ಮಾತ್ರ ಜಟಾಯುವಿಂದ ತುಂಬ ಹತ್ರನೂ ಆಗುತ್ತೆ, ತುಂಬ ದೂರ ಏನಿಲ್ಲ. ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಜರ್ನಿ. ನೀವು ಅಲ್ಲಿಂದ ಸೀದಾ ಆಟೋ ಮಾಡ್ಕೊಂಡಾದರೂ ಹೋಗ್ಬೋದು. ನಾವು ಡೈರೆಕ್ಟ್ ತೊಗೊಂಡ್ಬಿಟ್ಟಿದ್ವಿ ಆಟೋ, ಹಾಗಾಗಿ ನಮಗೆ ನೀಟಾಗೆ ಕರ್ಕೊಂಡೋಗಿ ವರ್ಕಲಾ ಬೀಚ್ ಹತ್ರ ಬಿಟ್ಟರು. ಇದು ಹೋಗಿದ್ದ ತಕ್ಷಣ ಸಾಯಂಕಾಲ ಆಗಿದ್ದು, ಒಂದು 5:30, 6 ಗಂಟೆ ಆಗಿತ್ತು. ನಾವು ರೂಮ್ ಹುಡುಕಬೇಕಿತ್ತು, ಯಾಕಂದರೆ ಫಸ್ಟೇ ನಾವು ರೂಮ್ ಬುಕ್ ಮಾಡಿದ್ದಿಲ್ಲ. ಯಾಕೆ ರೂಮ್ ಬುಕ್ ಮಾಡಿದ್ದಿಲ್ಲ ಅಂತ ಹೇಳ್ತೀನಿ ನೋಡಿ. ಏನಕ್ಕೆ ಅಂದರೆ, ನಾವು ರೂಮ್ ಆನ್ಲೈನಲ್ಲಿ ಒಂದು ಸರ್ತಿ ಬುಕ್ ಮಾಡಿ ರೂಮ್ ಸ್ವಲ್ಪನೂ ಚೆನ್ನಾಗಿದ್ದಿಲ್ಲ. ಹಾಗಾಗಿ ಬೇಡ, ನಾವು ಡೈರೆಕ್ಟಾಗಿ ರೂಮ್ ಹುಡ್ಕೋಣ ಅಂತ ಟ್ರೈ ಮಾಡಿದ್ವಿ. ಯಾಕೆ ಅಂದರೆ ನಾವು ಸ್ಟಾರ್ ಗೀರ್ ಏನು ಹುಡುಕಿಲ್ಲ, ಹಾಗೆ ಹೋಟೆಲ್ ಬುಕ್ ಮಾಡಿಬಿಟ್ವಿ. ಮಾಡಿದಾಗ ಗೊತ್ತಾಯಿತು ಅದು ಚೆನ್ನಾಗಿಲ್ಲ ಅಂತ. ಅದಕ್ಕೋಸ್ಕರ ಈ ಸತಿ ನಾವು ಡೈರೆಕ್ಟಾಗಿ ಏನು ಮಾಡಿದ್ವಿ, ಅಲ್ಲೇ ಹೋಗಿ ನಾವು ಹುಡ್ಕೋಣ ಅಂತ ಟ್ರೈ ಮಾಡಿದ್ವಿ. ಅದು ಹುಡ್ಕೋವರೆಗೂ ಸಾಯಂಕಾಲ ಆಗೋಯಿತು. ಸಾಯಂಕಾಲ ಅಂದರೆ ನಾವು ನೋಡಿದ ಪ್ಲೇಸ್ಗೂ ಅಲ್ಲಿ ಸಿಗ್ತಿರೋ ಪ್ಲೇಸ್ಗೂ ಅಡ್ಜಸ್ಟೇ ಆಗ್ತಿದ್ದಿಲ್ಲ. ಹಾಗಾಗಿ ಆಮೇಲೆ ಒಂದು ಕಡೆ ಸಿಕ್ತು, ತುಂಬ ಚೆನ್ನಾಗಿರೋದು ಸಿಕ್ತು, ಬಜೆಟ್ ಫ್ರೆಂಡ್ಲಿಯಾಗೂ ಇತ್ತು. ಒಂದೊಂದು ಕಡೆ 6,000, 8,000, 7,000ಕ್ಕಿಂತ ಇದು ನಮಗೆ ಬಜೆಟ್ ಫ್ರೆಂಡ್ಲಿ ಥರ ಇತ್ತು. ಬೀಚ್ ಹತ್ರನೇ ಇತ್ತು, ಹಾಗಾಗಿ ನಮಗೆ ಓಕೆ ಅನ್ನಿಸ್ತು, ಚೆನ್ನಾಗೂ ಇತ್ತು. ಹಾಗಾಗಿ ಇದು ಮಾಡಿದ್ವಿ. ಆಮೇಲೆ ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಆದರೆ ಫಸ್ಟ್ ನೋಡಿ ಸ್ಟಾರ್, ಆಮೇಲೆ ಕಮೆಂಟ್ ಅವ್ರು ಏನು ಮಾಡಿರ್ತಾರೆ ಹೋಟ್ಲು ಬಗ್ಗೆ, ಅದು ನೋಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ ಹೋಟೆಲು. ನಾವು ಮಾಡಿದ್ದು ಎಡ್ವಟ್ಟು ಹಾಗೆ, ನಾವು ಫಸ್ಟ್ ನೋಡಿಲ್ಲ, ತೊಗೊಂಡ್ಬಿಟ್ವಿ. ಅದಕ್ಕೆ ನಮಗೆ ಹೋಟೆಲ್ ಅಷ್ಟಾಗಿ ಚೆನ್ನಾಗಿ ಸಿಕ್ಕಿದ್ದಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಹುಡುಕಿದ್ವಿ. ನಿಮಗೆ ತೋರಿಸ್ತೀನಿ ಆ ಹೋಟೆಲ್ ಹೇಗಿತ್ತು ಅಂತ ಹೇಳಿ. ಇದು ವರ್ಕಲಾ ಬೀಚ್ ಸಕ್ಕತ್ತಾಗಿರುತ್ತೆ ಯಾರು. ಏನು ಅಂದರೆ ರಾತ್ರಿ ಹೊತ್ತು ಅಂತೂ ಸೂಪರ್, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆರಾಮಾಗಿ ಎಷ್ಟೊತ್ತು ನೀವು ಹೆಚ್ಚು ಕಮ್ಮಿ 1 ಗಂಟೆಯಿಂದ 2 ಗಂಟೆವರೆಗೂ ಬೀಚಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಯಾರೂ ಏನೂ ಇದು ಮಾಡಲ್ಲ, ಯಾರೂ ತೊಂದರೆನೂ ಕೊಡಲ್ಲ. ಯಾಕಂದರೆ ಅಲ್ಲಿ ತುಂಬ ಸೇಫ್ಟಿ ಇದೆ. ಆಮೇಲೆ ಲೇಡೀಸ್ ಪೊಲೀಸ್ ಆಗಲಿ ಎಲ್ಲರೂ ಅಲ್ಲಿ ಇರ್ತಾರೆ, ಇರ್ತಾರೆ, ತುಂಬ ಹೊತ್ತವರೆಗೂ ಇರ್ತಾರೆ. ಸಕ್ಕತ್ತಾಗಿದೆ. ನಾವು ಅಂದ್ಕೊಂಡಿದ್ವಿ ಹೇಗಪ್ಪ ಏನೋ ಸೇಫ್ ಅಂತ, ಹೇಗಿದೆ ಅಂದ್ಕೊಂಡೆ. ಸಕ್ಕತ್ತಾಗಿ ಸೇಫ್ ಇದರಲ್ಲಂತೂ ಸೂಪರಾಗಿದೆ. ಒಬ್ಬರೇ ಹೋದ್ರೂ ಏನೂ ತೊಂದರೆ ಇಲ್ಲ, ಅಷ್ಟು ಸೇಫಾಗಿದೆ. ಆಮೇಲೆ ಇದು ವೈಟ್ ಕಲರ್ ಏಡಿ ಸಿಕ್ಕಿದ್ದು ನಮಗೆ. ಸೇಮ್ ಮರಳು ಥರ ಇದೆ ನೋಡಿ, ಅದಕ್ಕೂ ವ್ಯತ್ಯಾಸ ಗೊತ್ತೇ ಆಗೋಲ್ಲ. ನೈಟಲ್ಲಿ ನಮ್ಮ ಕಣ್ಣಿಗೆ ಹೇಗೆ ಬಿದ್ದಿದೆ ನೋಡಿ, ಅದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಯಾಕೆಂದರೆ ಈ ಥರನೂ ಇರುತ್ತೆ ಕಣ್ರಿ ಅಂತ ಹೇಳೋಕ್ಕೆ. ಇಲ್ಲಿ ತುಂಬ ಜನ ರಾತ್ರಿ ಹೊತ್ತೇ ಬರೋದು, ರಾತ್ರಿ ಹೊತ್ತು, ಸಾಯಂಕಾಲ ಹೊತ್ತು. ಯಾಕಂದರೆ ಬೆಳಗ್ಗೆ ಹೊತ್ತು ತುಂಬ ಬಿಸಿಲಿರುತ್ತೆ, ಸುತ್ತಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ರಾತ್ರಿ ಹೊತ್ತು ಇಲ್ಲಿ ಶಾಪಿಂಗಿಗೆ ಬರ್ತಾರೆ, ಆಮೇಲೆ ಊಟ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಅಯ್ಯೋ ಏನು ಅಂತೀರಾ ನೀವು, ಎಷ್ಟು ಹೋಟೆಲ್ ಬೇಕು ನಿಮಗೆ, ತುಂಬ ಹೋಟೆಲ್ ಸಿಗುತ್ತೆ ಇಲ್ಲಂತೂ ನಿಮಗೆ. ಮ್ಯೂಸಿಕ್ ಇರುತ್ತೆ, ಕ್ಯಾಂಡಲ್ ಲೈಟ್ ಡಿನ್ನರ್ ಇರುತ್ತೆ, ಮ್ಯೂಸಿಕ್ ಅಂದರೆ ಹಾಡು ಹೇಳೋರು ಇರ್ತಾರೆ. ಏನು ಅಂದರೆ ರೊಮ್ಯಾಂಟಿಕ್ ಆಗಿರುತ್ತೆ, ಅಂದರೆ ಪ್ಲೇಸ್ ಸಕ್ಕತ್ತಾಗಿರುತ್ತೆ. ಒಂಥರ ಚೆನ್ನಾಗಿದೆ ಪ್ಲೇಸ್ ಇದು. ಹೇಳಿದ್ನಲ್ಲ ನಾನು ಮೊದಲೇ ನಿಮಗೆ, ರಾತ್ರಿ 2 ಗಂಟೆವರೆಗೂ ಇದ್ದರೂ ಯಾರೂ ಏನು ಹೇಳಲ್ಲ. ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನಾವಿಲ್ಲಿ ನಮಗಿಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು, ಹಾಗಾಗಿ ಇಲ್ಲಿ ಫಿಶ್ ಫ್ರೈ ಆಮೇಲೆ ಚಿಕನ್ ಫ್ರೈಡ್ ರೈಸ್ ತೊಗೊಂಡು ಆರಾಮಾಗೆ ಕೋಲ್ಡ್ ವಾಟರ್ ತೊಗೊಂಡು, ಆ ಬಿಸ್ಲಿಗೆ ಸಾಕಾಗ್ಬಿಟ್ಟಿತ್ತು, ತಿನ್ಕೊಂಡು ಕೂತ್ವಿ. ಅಂದರೆ ಅಲ್ಲಿಂದ ಪ್ಲೇಸ್ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಇಲ್ಲೇ ಕೂತ್ಕೊಂಡ್ಬಿಟ್ವಿ ನಾವು.
ಇಲ್ಲಿ ರಾತ್ರಿ ಊಟ ಮುಗಿಸ್ಕೊಂಡು ಮತ್ತೆ ಹೋಟೆಲಿಗೆ ಬಂದ್ವಿ. ಇದೇ ಹೋಟೆಲ್ ಇದ್ದಿದ್ದು ನಮಗೆ ಮನೆ ಥರ ಇತ್ತು, ಈ ಥರ ಇತ್ತು ಮನೆ ಥರ. ನಾವು ಇದೇ ಬುಕ್ ಮಾಡ್ಕೊಂಡಿದ್ದಿದ್ದು. ಇಲ್ಲಿಂದ ಬೀಚು ತುಂಬ ಹತ್ತಿರನೇ ಇತ್ತು ನಮಗೆ ಹೋಗೋಕ್ಕೆ. ಅಂದರೆ ಏನು ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು. ಏನು ಅಂದರೆ ಇಲ್ಲಿಂದು ಟೈಮಿಂಗ್ಸು ನಾವು ರಾತ್ರಿ ತೊಗೊಂಡಾಗಲೇ ತೊಗೊಂಡಾಗ ನಾವು 8 ಗಂಟೆ ಅನಿಸುತ್ತೆ. ಚೆಕ್ಔಟ್ ಇದ್ದಿದ್ದು ನಮಗೆ 10:30ಗೆ ಆ ಥರ ಇತ್ತು. ಅದೊಂದೇ ಪ್ರಾಬ್ಲಮ್. ಇಲ್ಲಿ ನಮಗೆ ಸಿಕ್ಕಿದ್ದು ನವಿಲು ಕೂಡ ಬರುತ್ತೆ. ನಾನು ವೀಡಿಯೋ ಮಾಡ್ತಿದ್ದಿದ್ದು ನಿಮ್ಗೆ ಇಲ್ಲಿ ನಾವಿದ್ದಿದ್ದು ಉಳ್ಕೊಂಡಿದ್ದ ಜಾಗ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೆ. ನನಗೆ ನವಿಲು ಬರುತ್ತೆ ಅಂತ ನಿಜ ಗೊತ್ತಿಲ್ಲ. ನೋಡಿದ ತಕ್ಷಣ ನಿಜವಾಗ್ಲೂ ನವಿಲ ಇದು ಅಂತ ಶಾಕ್ ಆಗಿಬಿಟ್ಟೆ ನಾನು. ನಿಜ ನವಿಲೇ ಬಂದಿತ್ತು. ಇಲ್ಲಿ ಕೇಳಿದಾಗ ಅವ್ರು ಹೇಳಿದರು, ಹೌದು ಮೇಡಮ್ ಇಲ್ಲಿ ದಿನ ಬರುತ್ತೆ, ನಾವು ಅಕ್ಕಿ ಮತ್ತು ನೀರಿಟ್ಟಿರ್ತೀವಿ, ದಿನ ತಿನ್ಕೊಂಡು ಹೋಗುತ್ತೆ, ದಿನ ಬೆಳಗ್ಗೆ ಬರುತ್ತೆ ಅಂತ. ನಾವು ಇದು ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಾವು ತೊಗೊಂಡಿದ್ವಲ್ವ ಮನೆ ಅದ್ರ ಪಕ್ಕದಲ್ಲೇ ಇತ್ತು. ಆರಾಮಾಗೆ ಕ್ಲೀನಾಗಿ ನಮ್ಮ ಇದು ಕಾಂಪೌಂಡ್ ಮೇಲೇ ಹೋಗ್ತಾಯಿತ್ತು. ನಮಗೆ ನೋಡಿ ಖುಷಿನೋ ಖುಷಿ ಈ ಥರ ಆಗ್ತಾಯಿತ್ತು. ಇದು ನಾವು ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೆ ಅಂತೀರಾ? ಬೆಳಗ್ಗೆ 6 ಗಂಟೆಗೆ ಅಂದ್ಕೊಳ್ತೀನಿ. 6 ಗಂಟೆಗೆ ಬೆಳಗ್ಗೆ ಸೂರ್ಯ ಇನ್ನೂ ಅಂದರೆ ಏನು ಹೇಳ್ತಾರೆ, ಸೂರ್ಯಗ್ರಹ ಅಲ್ಲ ಏನೋ ಒಂದು ಆಮೇಲೆ ಹೇಳ್ತೀನಿ, ನೆನಪು ಬರ್ತಲ್ವ ಆವಾಗ. ಈ ಥರ ಬೀಚ್ ಹತ್ರ ಹೋಗಬೇಕಿತ್ತು. ಯಾಕಂದರೆ ಬೆಳಗ್ಗೆನೇ ತಂಪಿರುತ್ತೆ, ಇನ್ನು ಸೂರ್ಯ ಕೂಡ ಹುಟ್ಟಿರಲ್ಲ, ಇನ್ನು ಸ್ವಲ್ಪ ಬರ್ತಿರುತ್ತೆ ಸೂರ್ಯ, ತಂಪಾಗಿರುತ್ತೆ ಬೀಚು ಅಂತ ಹೇಳಿ ನಾವು ಎಲ್ಲಿ ಬೀಚ್ ಹತ್ರ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಬೀಚ್ ಹತ್ರ ಹೋಗ್ಬೇಕಾದ್ರೆ ನಾನು ಹೋಟೆಲಿಂದ ತೆಕ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಳಕ್ಕೆ ಹೋದಾಗ ಇದು ಮುದ್ದಾಗಿರೋದು ನವಿಲು ಸಿಕ್ತು. ಅಲ್ಲಿಂದ ನಾವು ಮುಂದೆ ಬಂದಾಗ ನಮಗೇನಾಯಿತು, ಅಲ್ಲೂ ಬನ್ನಿ ನಮಗೆ ಪ್ರಾಣಿಗಳೇ ಸಿಗ್ತಿರುತ್ತೆ, ಎಲ್ಲೋದ್ರೂ ಪ್ರಾಣಿಗಳು ಕಾಣಿಸ್ತಾ ಇರುತ್ತೆ. ಇದು ಆರಾಮಾಗಿ ಎಷ್ಟು ಚೆನ್ನಾಗಿ ಸುತ್ತದೆ ಅಂದರೆ ಸ್ವಲ್ಪನೂ ಭಯನೇ ಇಲ್ಲ. ಊರಲ್ಲಿ ಯಾರಿಗೂ ಭಯನೇ ಇಲ್ಲ ಅನಿಸುತ್ತೆ, ಇದಕ್ಕೂ ಭಯ ಇಲ್ಲ. ಆ ಥರ ಆರಾಮಾಗಿ ಎಲ್ಲರ ಮನೆ ಮೇಲೆ ಹಾರುತ್ತೆ, ನೀಟಾಗಿ ಹತ್ರನೇ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖುಷಿ ಆಗುತ್ತೆ. ಇದೇ ಒಂದು ಅರ್ಧ ಗಂಟೆ ನಾವು ನೋಡ್ಕೊಂಡು ನಿಂತ್ಬಿಟ್ವಿ. ಅಲ್ಲಿಂದ ಬೀಚ್ ಹತ್ರ ಬರಬೇಕಾದ್ರೆ ತಗೊಳ್ಳಿ ಇಲ್ಲೊಂದು ಅಳಿಲು. ಬೆಳಗ್ಗೆನೇ ಇದೂ ಟಿಫನ್ ಮಾಡ್ತಾಯಿತ್ತು ನೋಡಿ, ತಿಂತಾ ಇದೆ. ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ಅದಕ್ಕೂ ಇನ್ನು ಆರಾಮಾಗಿ ಟಿಫನ್ ಎಂಜಾಯ್ ಮಾಡು ಅಂದ್ಕೊಂಡು ನಾವು ಬಂದ್ವಿ ಬೀಚ್ ಕೆಳಗೆ. ಅಂದರೆ ಬೀಚ್ ಹತ್ರ ಹೋಗೋಕ್ಕೆ ಇಲ್ಲಿ ತುಂಬ ದಾರಿಗಳಿದೆ, ಒಂದು 4-5 ದಾರಿಗಳಿದೆ ಇಳಿಯೋಕ್ಕೆ. ಇಳ್ಕೊಂಡು ಹೋದರೆ ಹತ್ತಿರ ಬೀಚು. ಸಖತ್ತಾಗಿದೆ ಪ್ಲೇಸ್ ಮಾತ್ರ ಇದು. ಇಳಿಬೇಕಾದ್ರೆ ಸುಲಭವಾಗಿ ಇಳಿಬೋದು, ಹತ್ತಬೇಕಾದ್ರೆ ಕಾಲು ನೋವು ಬರುತ್ತೆ. ಯಾಕಂದರೆ ವಯಸ್ಸಾಗ್ತಿದ್ದಲ್ಲ, ಅಜ್ಜಿ ಆಗಿಬಿಟ್ಟಿದ್ದೀನಲ್ಲ, ಅದಕ್ಕೆ ಹತ್ತಬೇಕಾದ್ರೆ ಯಾಕಪ್ಪ ಇದು ಅಂತ ಅನಿಸುತ್ತೆ. ಈಗಲೇ ಹಿಂಗಾದರೆ ಮುಂದಕ್ಕೆ ಹೇಗೆ ವಯಸ್ಸಾದಾಗ ಅಂತ ಭಯ ಆಗುತ್ತೆ ನನಗೆ. ಅದಕ್ಕೋಸ್ಕರ ಹೇಳೋದು, ಒಂದು ಏಜ್ ಇದ್ದಾಗ ಏನೇನು ನೋಡಬೇಕೋ ಎಲ್ಲ ನೋಡ್ಕೊಂಡು ಬಂದುಬಿಡ್ಬೇಕು ಪ್ಲೇಸ್ಗಳು ಅಂತ. ಯಾಕಂದರೆ ಆಮೇಲೆ ಹತ್ತಕ್ಕೆ ಕಷ್ಟ, ಇಳಿಯೋಕ್ಕೆ ಕಷ್ಟ ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಇದು ಬೆಳಿಗ್ಗೆನೇ ಎಷ್ಟು 6 ಗಂಟೆಗೆ ಅನಿಸುತ್ತೆ, ಆರಾಮಾಗಿ ನೀರು ಹತ್ರ ಹೋದ್ವಿ. ಅಷ್ಟೊಂದು ಬಿಸಿಲಿದ್ದಿಲ್ಲ, ಆರಾಮಾಗಿ ಸ್ವಲ್ಪ ಹೊತ್ತು ನೀರು ಹತ್ರ ಆಟ ಆಡಿದ್ವಿ. ಯಾಕಂದರೆ ಇದ್ದೇ ಟೈಮ್ ಸರಿ, ಬೀಚ್ ಹತ್ರ ಬೆಳಗ್ಗೆ ಹೊತ್ತೇ ಹೋಗಬೇಕು. ಯಾಕಂದರೆ ಆಮೇಲೆ ನೀವು ಬೀಚ್ ಹತ್ರ ಹೋದರೆ ನಿಜವಾಗ್ಲೂ ನಿಮ್ಗೆ ಆಡೋಕ್ಕಾಗಲ್ಲ. ಆ ಬಿಸಿಲಿಗೆ ಇದಕ್ಕೆ ಓಡ್ಬಿಟ್ಟು ಬಂದು ರೂಮಲ್ಲಿ ಮಲ್ಕೊಂಡ್ರೆ ಸಾಕು ಅನಿಸುತ್ತೆ, ಅಷ್ಟಕ್ಕೊಂದು ಬಿಸಿಲಿರುತ್ತೆ. ಇದು ನಾವು ಹೋದಾಗ ತುಂಬ ತಂಪಾಗಿತ್ತು ಪ್ಲೇಸು. ಆರಾಮಾಗಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಬಂದ್ವಿ. ತುಂಬ ಹೊತ್ತು ಆಟ ಆಡಿದ್ವಿ, ಎಷ್ಟೊತ್ತು ಅಂದರೆ ತುಂಬ ಹೊತ್ತು. ಆಮೇಲೆ ಏನಾಯಿತು ಅಂದರೆ, ಇಲ್ಲಿಂದ ಆಟ ಆಡ್ಕೊಂಡು ಬಂದಾಗ ತುಂಬ ಫಾರಿನವರು ಅಷ್ಟೇ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಹೊತ್ತು ಬಂದುಬಿಟ್ಟಿರ್ತಾರೆ ಅವರು ಸ್ನಾನ ಮಾಡೋಕ್ಕೆ, ಅಂದರೆ ಸ್ವಿಮ್ಮಿಂಗ್ ಮಾಡೋಕ್ಕೆ, ಹಾಗೆ ಹೀಗೆ. ಇಲ್ಲಾಗಿದೆ ಏನು ಪ್ಲೇಸ್ ಅಂದರೆ, ನನ್ನ ಮಗಳು ನಾನು ಸುಮ್ಮನೆ ನೀರು ಹತ್ರ ತುಂಬ ಇದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೀರು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರು ಅಂತ ಹೇಳಿ ಸುಮ್ಮನೆ ನೀರು ಅಲೆ ಬರಬೇಕಾದ್ರೆ ಹೋಗೋದು, ಅಲೆ ಹತ್ರ ಬೆನ್ನು ಕೊಟ್ಟು ನಿಲ್ಲೋದು, ಅಲೆ ಹೊಡ್ಕೊಂಡು ಹೋಗುತ್ತೆ ನಮ್ಗೆ ಅಷ್ಟೇ. ಆ ಥರ ಮಾಡ್ಕೊಂಡು ಬರ್ತಿದ್ವಿ. ಅಲ್ಲಿ ನನ್ನ ಮಗ ಕಾಣಿಸ್ಕೊಂಡ್ಬಿಟ್ಟ ನೀರು ಒಳಗೆ. ಅಂದರೆ ಇಷ್ಟು ತಲೆ ಕಾಣಿಸ್ತಾ ಇದೆ ಅವನು. ನನಗೆ ಭಯ ಹತ್ಕೊಂಡ್ಬಿಡ್ತು, ಇದೇನಪ್ಪ ಇಷ್ಟೊಂದು ಹಿಂಗೆ ಕಾಣಿಸ್ತಿದೆಯಲ್ಲ ಅಂತ ತಲೆ. ಅವ್ನು ನೋಡಿದ್ರೆ ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ. ನನಗೆ ಭಯ ಅಂದರೆ ಭಯ ನೀರಂದರೆ. ಅದು ಮಧ್ಯದಲ್ಲಿ, ಅಂದರೆ ಮಧ್ಯ ತುಂಬ ಮಧ್ಯ ಅಲ್ಲ, ಮುಳುಗೋ ಥರ ಆ ಪ್ಲೇಸಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ. ನಾನು ಹೆದ್ರುಕೊಂಡು, ನಾನಿದ್ದರೆ ತಾನೇ ಅವನು ಇನ್ನೂ ಹಳ ಹೋಗ್ತಾನೆ ಅಂತ ಅವನಿಗೋಸ್ಕರ ಏನು ಮಾಡಿದ್ವಿ ನಾವು ಅಂದರೆ, ರೂಮ್ ಹತ್ರ ಬಂದುಬಿಟ್ವಿ. ನಾವು ಬಂದರೆ ರಿಟರ್ನ್ ಅವನು ಬಂದುಬಿಡ್ತಾನೆ ಅಂತ. ಯಾಕಂದರೆ ಕೇರ್ ಮಾಡೋಕ್ಕೆ ತಂದೆ ತಾಯಿ ಅಂದಮೇಲೆ ತುಂಬ ಹೆದರಿಕೆ ಆಗುತ್ತೆ ಮಕ್ಳಿನ ವಿಚಾರದಲ್ಲಿ. ಯಾಕಂದರೆ ನೀರು ಹತ್ರ ಎಲ್ಲಿ ಹೋಗಿಬಿಡ್ತಾರೋ, ಅಂದರೆ ಗೊತ್ತಾಗಲ್ಲ ಹೆಂಗೆ ಆಟ ಆಡ್ತಾರೋ ಏನೋ ಅಂತ ಹೇಳಿ. ಆದರೆ ಆ ಥರ ಏನೂ ಇಲ್ಲ. ಅವರಿಗೂ ಮಕ್ಕಳಿಗೂ ಒಂದು ಧೈರ್ಯ ಇರುತ್ತೆ, ಎಲ್ಲಿವರೆಗೂ ಹೋಗಬೇಕು, ಎಲ್ಲಿವರೆಗೂ ಆಟ ಆಡಬೇಕು ಅಂತ. ಆದರೆ ನಾವಂತೂ ಸಿಕ್ಕಾಪಟ್ಟೆ ಹೆದರ್ಕೊಳ್ತೀವಿ. ಯಾಕಂದರೆ ಮಕ್ಕಳಲ್ವಾ, ಎಲ್ಲಿ
ಅಂದರೆ ಕೇಳ್ತಾ ಇರ್ತೀವಲ್ಲ, ಅಲ್ಲಿದಾಯಿತು, ಈ ಥರ ಆಯಿತು ನೀರ ಹತ್ರ ಅಂತ. ಆ ಭಯಕ್ಕೋಸ್ಕರ ಕೂಗಾಡ್ತಾ ಇರ್ತೀನಿ. ಅದಕ್ಕೆ ಅವ್ರ ಮುಂದೆ ನಾನು ಆಟ ಆಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ತುಂಬ ದೂರ ಹೋದರೆ ಮಕ್ಕಳು ಕೂಡ ಅಷ್ಟೇ ದೂರ ಬರ್ತಾರಲ್ಲ ಅಂತ ನಾನು ಮುಂದೆನೇ ಇರ್ತೀನಿ. ತುಂಬ ಆಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಮಾಡಿದ್ದೆ ಮಕ್ಕಳು ಮಾಡ್ತಾರೆ ಅಂತ ಭಯ ನನಗೆ. ಆದರೆ ನನ್ನ ಮಕ್ಳಿಗೆ ಸ್ವಿಮ್ಮಿಂಗ್ ಬರುತ್ತೆ. ಆದರೂ ನಂಗೆ ಭಯ ಏನು ಅಂತಾರೆ, ಸ್ವಿಮ್ಮಿಂಗ್ ಬಂದ್ರೂ ಅಷ್ಟಷ್ಟು ಇದರಲ್ಲಿ ಯಾಕೆ ಡೇಂಜರ್ ಅಂದರೆ ರಿಸ್ಕ್ ತೊಗೊಳ್ಬೇಕು ಅನ್ನೋದು ನನ್ನ ಇದು ಅಷ್ಟೇ. ಹಾಗಾಗಿ ನಾನು ರಿಟರ್ನ್ ಬೇಗ ಬಂದುಬಿಟ್ಟೆ. ಈ ಥರ ಅಂದರೆ ತುಂಬ ಹೊತ್ತು ಆಡಿದ್ವಿ, ತುಂಬ ಹೊತ್ತು ಆಟ ಆಡ್ತಿದ್ವಿ. ಇದು ನನ್ನ ಮಗ ಬರೋದು ಮುಂಚೆ, ರೂಮಿಂದ ಬೀಚ್ ಹತ್ರ ಬರೋದು ಮುಂಚೆ. ಯಾಕಂದರೆ ಬೀಚ್ ಹತ್ರ ಬಂದಾಗ ಅವನು ತುಂಬ ಆಳ ಹೋಗ್ತಿದ್ದಿದ್ದು ನೋಡೇ ನಾವು ಬೇಗ ಬಂದುಬಿಟ್ವಿ. ಇಲ್ಲಾಂದರೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ತಿದ್ವಿ ಅಲ್ಲಿ. ಆಮೇಲೆ ಮತ್ತೆ ಏನು ಗೊತ್ತಾ ನಿಮಗೆ, ತುಂಬ ಬಿಸಿಲು ಬಂದಾಗ ಏನಾಗುತ್ತೆ, ಅಲ್ಲಿ ಇರೋಕ್ಕಾಗಲ್ಲ. ಯಾವಾಗಾದರೂ ಬಂದುಬಿಡ್ತೀವಪ್ಪ ಅಂತ ಅನಿಸುತ್ತೆ. ಅವಾಗ ತಾನೇ ನೋಡಿ ಸೂರ್ಯ ಉಗಮ ಆಗ್ತಾ ಇದೆ ತಂಪಾಗಿ. ಆವಾಗಂತೂ ಕೂಲಾಗಿರುತ್ತೆ ಸೂರ್ಯ, ಎಷ್ಟೊತ್ತು ಬೇಕಾದರೂ ಆಟಾಡ್ಬೋದು. ಹಾಗಂತ ಹೇಳಿ ತುಂಬ ಹೊತ್ತು ಆಟಾಡೋಕ್ಕಾಗಲ್ಲ. ಒಂದು 8 ಗಂಟೆ 7:30ವರೆಗೂ ಆಟಾಡ್ಬೋದು ಅಷ್ಟೇ. ಆಮೇಲೆ ಬಿಸಿಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ಥರ. ಆಮೇಲೆ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈ ಬೀಚ್ ಹತ್ರ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಸ್ಕಿನ್ ಕಪ್ಪು, ಹಾಗಾಗಿ ಇನ್ನೊಂದು ಸ್ವಲ್ಪ ಕಪ್ಪಾಗ್ತೀವಿ ಅಂತ ಭಯ. ಆಮೇಲೆ ಫಾರಿನ್ ಅವರಿಗೆ ಹಾಗಲ್ಲ, ಅವ್ರ ಸ್ಕಿನ್ ವೈಟು. ಅವರು ಏನಕ್ಕೆ ಬೀಚ್ ಹತ್ರ ತುಂಬ ಹೊತ್ತಿರ್ತಾರೆ ಅಂದರೆ ಅವ್ರ ಸ್ಕಿನ್ನು ತುಂಬ ಡೆಲಿಕೇಟ್ ಇರುತ್ತಂತೆ. ಡೆಲಿಕೇಟ್ ಅಲ್ಲ, ವೈಟಾಗಿರುತ್ತಲ್ಲ, ಅದರಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ಹೇಳಿ ಅವರು ಅದು ಅವಾಯ್ಡ್ ಮಾಡೋಕ್ಕೆ, ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಅಂತ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವ್ರು ಬಿಸಿಲನ್ನ ತುಂಬ ಶಾಖ ತೊಗೊಳ್ತಾರೆ. ಬಿಸಿಲು ಶಾಖ ತುಂಬ ಮೈಗೆ ಬೀಳಲಿ ಅಂತ ಹೇಳಿ ಅವ್ರು ಬರೋದು, ತುಂಬ ಬಿಸಿಲು ಬೀಳಲಿ ಮೈಗೆ ಅಂತ ಹೇಳಿ. ಹಾಗಾಗಿ ಬಂದು ಬೀಚ್ ಹತ್ರ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾರೆ. ಇಷ್ಟೇ ಅವ್ರದ್ದು. ಏನಕ್ಕೆ ಅಂದರೆ ಅವರು ಬೀಚ್ ಹತ್ರ ಬರ್ತಾರೆ ಅಂದರೆ ಬಿಸಿಲು ಮೈಗೆ ಬೀಳಬೇಕು ಅಂತ ಹೇಳಿ ಬಂದು ಬಿಸಿಲು ಮೈಗೆ ಇದು ಮಾಡ್ಕೊಳ್ತಾರೆ. ಅಂದರೆ ಸ್ಕಿನ್ ಕಾಯಿಲೆ ಬರೋದು ಬೇಡ ಅಂತ ಹೇಳಿ. ಫಸ್ಟ್ ಇಂಡಿಯನ್ಸು ಬಿಸಿಲು ಹತ್ತಿದ್ರೆ ಎಲ್ಲಿ ಸ್ಕಿನ್ ಬರ್ನ್ ಆಗೋದು ಅಂತ ಸ್ವಲ್ಪ ಆಡ್ಬಿಟ್ಟು ಓಡ್ಬರ್ತೀವಿ. ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇಷ್ಟೇ, ಬೇರೆ ಏನಿಲ್ಲ. ಅಂದರೆ ನಾವು ತುಂಬ ಹೊತ್ತು ಬಿಸಿಲು ಬರೋವರೆಗೂ ಆಟ ಆಡಿದ್ವಿ. ಫಸ್ಟೇ ನಾನು ಟ್ರೀಟ್ಮೆಂಟ್ ತೊಗೊಳ್ತಿದ್ದೀನಿ ಸ್ಕಿನ್ಗೆ, ಅಂದರೆ ಫೇಸ್ಗೆ. ಅದರಲ್ಲಿ ಇದು ಬೇರೆ ಹಂಗೂ ಹಾಳಾಯಿತು ಫೇಸ್ ನಂದು, ಹಾಗೂ ಟ್ರೀಟ್ಮೆಂಟ್ ತೊಗೋಬೇಕಿತ್ತು. ಆದ್ರೂ ಈ ಥರ ಆಗುತ್ತೆ. ತುಂಬ ಬಿಸಿಲಲ್ಲಿ ಹೋದರೆ ಅಂತೂ ಯಾಕಾದರೂ ಹೋದ್ವೋ ಅಂತ ಅನಿಸುತ್ತೆ. ಆದರೆ ಹೋಗಿಲ್ಲ ಅಂದರೆ ಇದೆಲ್ಲ ಯಾವಾಗ ನೋಡೋದು ನಾವು ಅಂತಲೂ ಅನಿಸುತ್ತೆ. ಈ ಥರ ಸೇಫಾಗಿ ಆಟ ಆಡ್ತಿದ್ರೆ ಮಕ್ಕಳು ಭಯ ಆಗೋಲ್ಲ. ತುಂಬ ದೂರ ಹೋದರೆ ಭಯ ಆಗುತ್ತೆ. ನನ್ನ ಮಗನ ಹೇಳಿದ ಮಾತು ಕೇಳಲ್ಲ, ತುಂಬ ದೂರ ಹೋಗಿರ್ತಾನೆ. ಅದಕ್ಕೋಸ್ಕರ ಭಯಕ್ಕೆ ಓಡ್ಬರಬೇಕು. ಆಮೇಲೆ ಬೆಳಗ್ಗೆ ಹೊತ್ತು ಏನು ಗೊತ್ತಾ, ಅಲೆ ಶಬ್ದ, ಅಲೆ ಬರ್ತಾ ಇರುತ್ತಲ್ಲ, ಅದೇನೋ ಒಂಥರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಅದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಅಲೆ ಬಂದು ಬೆನ್ನಿಗೆ ಹೊಡಿತಾ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ದೊಡ್ಡ ಅಲೆ ಬರಬೇಕು ಅಂತ ಅನಿಸುತ್ತೆ. ಆದರೆ ಸೇಫ್ಟಿ ಇರೋ ಜಾಗದಲ್ಲೇ ಅಷ್ಟೇ. ಎಲ್ಲಿಂದ ಎಲ್ಲಿವರೆಗೂ ಸೇಫ್ ಇರುತ್ತೋ ಅಲ್ಲಿವರೆಗೂ ಅಲೆ ಚೆಂದ. ಆಮೇಲೆ ಇದ್ದಾಗಿದ್ಮೇಲೆ ಏನಾಯಿತು, ನಾವು ಬೆಳಗ್ಗೆನೇ ನೀರಲ್ಲಿ ಚೆನ್ನಾಗಿ ಆಡಿ ಹೊಟ್ಟೆ ಹಸ್ಯಕ್ಕೆ ಸ್ಟಾರ್ಟ್ ಆಯಿತು. ತಿಂಡಿ ತಿನ್ನಬೇಕಿತ್ತು. ಸರಿ ಮತ್ತೆ ಫಸ್ಟ್ ರೂಮ್ ಹತ್ರ ಹೋಗೋಣ, ರೆಡಿ ಆಗಿಬಿಟ್ಟು ಆರಾಮಾಗಿ ತಿಂಡಿ ತಿನ್ಕೊಂಡು, ಯಾಕಂದರೆ ನಾವು ನೈಟ್ ತುಂಬ ಹೊತ್ತಾಗ್ಬಿಟ್ಟಿತ್ತು. ಬಂದುಬಿಟ್ಟು ಫಿಶ್ ಫ್ರೈ ಮತ್ತು ಅದು ತಿನ್ಕೊಂಡು ಹೋಟ್ಲಲ್ಲಿ ತಿನ್ಕೊಂಡು ಹೋದ್ವಿ ನಾವು. ಹಾಗಾಗಿ ಸರಿ ಸುತ್ತೋಣ ಸ್ವಲ್ಪ ಅಂತ ಹೇಳಿ ಏನು ಮಾಡಿದ್ವಿ, ಫ್ರೆಶ್ ಆಗಿಬಿಟ್ಟು ಇದು ಮಾಡ್ಕೊಂಡು ಬೇಡ ಅಂತ ಬೆಳಗ್ಗೆನೇ. ಅಂದರೆ ನನ್ನ ಮಗಳು ಆ ಬೀಚ್ ಹತ್ರ ಏನು ಮಾಡ್ತಾಯಿದ್ಲು, ಇಲ್ಲಿಂದ ನೀರು ಕಾಣಿಸೋ ಥರ, ಅಂದರೆ ಆ ಸಮುದ್ರ ಕಾಣಿಸೋ ಥರ ಮಾಡೋಕ್ಕೆ ಹೋದ್ಲು. ಆದರೆ ಅದು ಉಲ್ಟಾ ಆಗಿಬಿಟ್ಟಿತ್ತು. ನಾನು ಫಸ್ಟ್ ಮಾಡಿದ್ದು ಶಿವ ಮಾಡೋಕ್ಕೆ ಹೋದೆ, ಅವಳು ಬಂದುಬಿಟ್ಟು ಮತ್ತೆ ಇಲ್ಲಿಂದ ಬೀಚ್ ಕಾಣಿಸೋ ಥರ ಹೋಲ್ ಮಾಡೋಕ್ಕೆ ಹೋದ್ಲು. ಆದರೆ ಇದರಲ್ಲಿ ಅವಳಿಗೆ ಯಾವ ಸೈಡ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಉಲ್ಟಾ ಮಾಡಿದ್ಲು. ಇದಿರೋದು ಸಮುದ್ರ ಇರೋದು ಈ ಸೈಡು, ಇವಳು ಕೆತ್ತಿದ್ದು ಆ ಸೈಡು. ಅಲ್ಲಿಂದ ಒಳಗೆ ನೋಡಿದರೆ ಮಣ್ಣೆ ಕಾಣಿಸುತ್ತೆ, ಏನೂ ಕಾಣಿಸಲ್ಲ. ಈ ರೀತಿ ನಾವು ಕೂತಿರೋಷ್ಟು ಇದರಿಂದ ಮಾಡಿದರೆ ಕ್ಲೀನಾಗಿ ಸಮುದ್ರ ಕಾಣಿಸ್ತಿತ್ತು ನೀರಿಂದು.
ತುಂಬ ಟೈಮ್ ವೇಸ್ಟ್ ಮಾಡು ಕೂಡ ಸರಿಯಾಗಿ ಬಂದಿಲ್ಲ ಅದು. ಸರಿ ಈ ಥರ ಎಲ್ಲ ಆಟ ಆಡ್ಕೊಂಡು ರೂಮ್ ಹತ್ರ ಹೋಗಿ ಫ್ರೆಶ್ ಆಗಿ ಬರೋಣ ಅಂತ ಏನು ಮಾಡಿದ್ವಿ, ಹೋದ್ವಿ. ರೂಮ್ ಹತ್ರ ಹೋಗಿ ಮಕ್ಕಳೆಲ್ಲ ರೆಡಿ ಆದರು. ರೆಡಿ ಆಗಿಬಿಟ್ಟು ನಾವು ಈ ಕಡೆ ಮತ್ತೆ ಏನು ಮಾಡಿದ್ವಿ, ಬೀಚ್ ಹತ್ರ ಬಂದ್ವಿ. ಮತ್ತು ಬೀಚ್ ಹತ್ರ ಬಂದಿದ್ದೇನಕ್ಕೆ ಅಂದರೆ ಸುತ್ತಕ್ಕೆ, ಅಂದರೆ ಏನಿದೆ ಇಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು, ಏನೇನಿದೆ ಇಲ್ಲಿ ಅಂತ. ಫಸ್ಟು ನಾನು ಹೋಗಿದ್ದೆ ತುಂಬ ದೂರ ಹೋಗಿಲ್ಲ, ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಕೂತ್ಕೊಂಡು ಬಂದಿದ್ವಿ ನಮ್ಮ ಐಶು ಫ್ರೆಂಡ್ ಜೊತೆ ಹೋದಾಗ. ಆಮೇಲೆ ಇದನ್ನು ಅಂದರೆ ಕೆಡ್ಲಾದೊಳೆ ಇದ್ದಿದ್ದರಿಂದ ಫ್ರೆಂಡು ತೋರ್ಸೋಕ್ಕಂತ ಕರ್ಕೊಂಡು ಹೋಗಿದ್ಲಲ್ವ ನಮಗೆ. ಆವಾಗ ನಾವು ಅಲ್ಲೇ ಕೂತ್ಕೊಂಡು ಕಲ್ಲಂಗಡಿ ಹಣ್ಣೆಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡೆಲ್ಲ ಬಂದಿದ್ವಿ. ಆದರೆ ಆ ಕಡೆ ಗೇಮ್ ಅಂದರೆ ಆಡೋ ಪ್ಲೇಸ್ ಇದೆ, ಆ ಜಾಗಕ್ಕೆ ನಮಗೆ ಹೋಗೋಕ್ಕೆ ಆಗಿಲ್ಲ. ಯಾಕಂದರೆ ನಾವು ಬೇರೆ ಕಡೆ ಹೋಗಬೇಕಿತ್ತಲ್ವ, ಆ ಕಡೆ ತುಂಬ ಆಡೋಕ್ಕೆ ಏನೇನೋ ಇದೆ. ಆದರೆ ನಾವೇನೋ ಗೇಮ್ಸ್ ಆಡಿಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಬೋಟಿಂಗ್ ಮಾಡೋದೆಲ್ಲ ಐಡಿಯಾ ಇತ್ತು ನಮಗೆ. ನಮ್ಮ ಕಣ್ಣಿಗೆ ಕಾಣಿಸೇ ಇಲ್ಲ. ನಮಗೆ ಆಮೇಲೆ ಅನಿಸಿದ್ದು, ಆ ಸೈಡ್ ಹೋಗ್ಬೇಕಿತ್ತಲ್ವ ಅಂತ. ಇಲ್ಲಿ 2 ಸೈಡ್ ಇದೆ, ಅದೇ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಈ ಸೈಡ್ ಫುಲ್, ರೈಟ್ ಸೈಡ್ ಫುಲ್ ಹೋಟೆಲ್ಸ್ ಇದೆ, ಆ ಕಡೆ ಲೆಫ್ಟ್ ಸೈಡ್ಸು ಸ್ವಲ್ಪ ಗೇಮಿಂಗ್ ಇದೆ, ಗೇಮ್ ಆಡ್ಬೋದು ಅಲ್ಲಿ. ಗೇಮು ಅಂದರೆ ಬೋಟಲ್ಲಿ ಆಡ್ಬೋದು, ಆಮೇಲೆ ಪ್ಯಾರಾಸೂಟ್ಸ್ ಇದೆ, ಅದರಲ್ಲೆಲ್ಲ ಆಡ್ಬೋದು. ನಮಗೆ ಗೊತ್ತೇ ಆಗಿಲ್ಲ, ಆಮೇಲೆ ಗೊತ್ತಾಯಿತು. ಹಾಗಾಯಿತು. ಯಾಕಂದರೆ ನಾವು ಇಲ್ಲಿಂದ ಇದು ಬಿಸಿಲು ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ರೂಮ್ ಹತ್ರ ಹೋಗ್ಬಿಟ್ವಿ. ನಾವು ರೂಮಿಂದ ಬರಬೇಕಾದ್ರೇ ಮತ್ತೆ ತುಂಬ ಬಿಸಿಲಾಗ್ಬಿಟ್ಟಿತ್ತು. ಸರಿ ಹೆಂಗೂ ಬಂದಿದ್ದೀವಿ, ಮತ್ತು ನಮ್ಮ ಹತ್ರ ಟೈಮ್ ಕೂಡ ಇಲ್ಲ, ನಾವು ತಿರುಗಾಡಲೇಬೇಕು. ಸರಿ ತಿರುಗಾಡೋಣ ಅಂತ ಏನು ಮಾಡ್ತಿದ್ವಿ ನಾವು, ನಮಗೇನಾದರೂ ಟೈಮ್ ಇದ್ದಿದ್ದರೆ ನಾವು ಇಲ್ಲಿಂದ ಇದಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ನಮಗೆ. ಎಲ್ಲಿಗೆ ಮತ್ತೆ ಮುಂದೆ ಹೇಳ್ತೀನಿ ನಾನು. ನಮ್ಮ ಟ್ರೈನ್ ಬುಕ್ ಆಗಿಬಿಟ್ಟಿತ್ತು, ರಿಸರ್ವ್ ಆಗಿಬಿಟ್ಟಿತ್ತು. ಹಾಗಾಗಿ ನಮಗಿದ್ದು ಇದೊಂದು ದಿನ, ಇನ್ನೊಂದು ದಿನ, 2 ದಿನ ಟೈಮ್ ಇದ್ದಿದ್ದು ನಮಗೆ. ಮೇನ್ ಟೆಂಪಲ್ ಇದ್ದು ವಿಷ್ಣುದು, ಆ ದೇವ್ರು ನೋಡೋಕ್ಕೆ ಹೋಗಬೇಕಿತ್ತು. ಹಂಗಾಗಿ ನಮ್ಮ ಹತ್ರ ಟೈಮ್ ಇದ್ದಿದ್ದು ಮಧ್ಯಾಹ್ನವರೆಗೂ, 2 ಗಂಟೆ 2:30ವರೆಗೂ, 3:30ಗೇನೋ ಟ್ರೈನ್ ಇತ್ತು ನಮಗೆ. 3:30ವರೆಗೂ ನಮ್ಗೆ ಇಲ್ಲಿ ಟೈಮ್ ಇತ್ತು ಅಷ್ಟೇ. ಊಟ ಮಾಡ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕಿತ್ತಲ್ವ, ಹಾಗಾಗಿ. ಆಮೇಲೆ ನಾವು ಹೋಗ್ತಾ ಈ ಪ್ಲೇಸೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೊಂದು ಹೋಟೆಲ್ 1, 2 ಇರಲ್ಲ, ತುಂಬ ಹೋಟೆಲ್ಸ್ ಇರುತ್ತೆ. ಯಾಕಂದರೆ ಇಲ್ಲಿ ಇರೋದೇ ಸಿಕ್ಕಾಪಟ್ಟೆ ಹೋಟೆಲ್ಸು. ತಿಂಡಿ ಬೆಳಗ್ಗೆ ತಿಂಡಿ ನನಗಂತೂ ಹೇಳ್ಕೊಳಂಗಿಲ್ಲ. ತಿಂಡಿ ಇಲ್ಲೇ ನಾವು ರೂಮ್ ಮಾಡಿದ್ದಿಲ್ಲಿ, ಇದು ನಮ್ಮ ಬೀಚ್ ಇಲ್ಲೇ ಇದ್ದಿದ್ದು, ತುಂಬ ಹತ್ತಿರ ಇತ್ತು. ಇಲ್ಲಿಂದ ನಾವು ತಿಂಡಿ ಮಾಡೋಕ್ಕಂತ ಹೋದ್ವಿ. ತಿಂಡಿ ನಮ್ಮ ಕರ್ನಾಟಕ ಥರ ಇರಲ್ಲ. ಒಟ್ನಲ್ಲಿ ಕರ್ನಾಟಕ ತಿಂಡಿ ಇರುತ್ತೆ, ದೋಸೆ, ಉದ್ದಿನವಡೆ, ಇಡ್ಲಿ, ಪೂರಿ ಸಾಗೆಲ್ಲ ಇರುತ್ತೆ. ಆದರೆ ನಾವು ಮಾಡ್ದಂಗೆ ಇರಲ್ಲ, ಚೇಂಜ್ ಇರುತ್ತೆ. ಕಷ್ಟಪಟ್ಟು ಹಿಂಸೆಯಿಂದ ತಿನ್ಕೊಂಡಂತೂ ಬರಬೇಕು. ಸರಿ ಅಂತ ಹೇಳಿ ಹೋದ್ವಿ. ಪೂರಿ, ದೋಸೆ, ಆಮೇಲೆ ಎಗ್ ಏನೋ ಆರ್ಡ್ರ್ ಮಾಡ್ಕೊಂಡಿದ್ವಿ. ಆಮೇಲೆ ಮಸಾಲೆ ದೋಸೆ ಅಂತ ಹೇಳ್ಕೊಟ್ಟಿದ್ದಾರೆ. ಫುಲ್ ವೈಟ್ ದೋಸೆ, ಅದು ಮಸಾಲೆ ದೋಸೆ ಥರನೇ ಇಲ್ಲ, ಒಂಥರ ವೈಟ್ ಇತ್ತು. ಅಂದರೆ ಏನು ಮಾಡೋದು, ಹೋಗಿ ಜಾಗದಲ್ಲಿ ಏನು ಸಿಗುತ್ತೋ ಅದೇ ಅಮೃತ ಅಂದ್ಕೊಂಡು ಕಣ್ಣಿಗೆ ಮಾಡ್ಕೊಂಡು ತಿನ್ನಬೇಕು, ಆ ಥರ. ಇದಾಗಿದ್ಮೇಲೆ ಇಲ್ಲೇ ನೀವು ಏನು ಬೇಕಾದರೂ ಶಾಪಿಂಗ್ ಮಾಡ್ಬೋದು. ಅಂದರೆ ಬಟ್ಟೆ ತೊಗೊಳಂಗಿದ್ರೆ ತುಂಬ ಕಮ್ಮಿಗೆ ಬಟ್ಟೆ ಸಿಗುತ್ತೆ. ಅಂದರೆ ಬೀಚ್ ಹತ್ರ ಹಾಕ್ಕೊಳ್ಳೋ ಥರ ಸಿಗುತ್ತೆ, ಕಮ್ಮಿ ಇರುತ್ತೆ, ತೊಗೋಬೋದು. ನಾವೇನು ಆ ಥರ ಏನು ಶಾಪಿಂಗ್ ಮಾಡಿಲ್ಲ. ಯಾಕಂದರೆ ನಾವು ರಿಟರ್ನ್ ಮತ್ತೆ ಹಾಸನಿಗೆ ಬೆಂಗಳೂರಿಗೆ ಬರೋದಿತ್ತು. ಹಾಗಾಗಿ ಆ ಥರ ಏನು ಶಾಪಿಂಗ್ ಮಾಡಬೇಕು ಅಂತ ಅನಿಸಿಲ್ಲ, ಶಾಪಿಂಗ್ ಮಾಡಿಲ್ಲ. ಅಂದರೆ ಏನೇನು ಬೇಕೋ ಅದನ್ನ ಮಾತ್ರ ತೊಗೊಂಡ್ವಿ, ಬಿಟ್ಟರೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇಲ್ಲೇನು ಗೊತ್ತಾ, ಬಂದು ಒಂದು 4-5 ದಿನ ಇಲ್ಲೇ ಇರಬೇಕು ಆರಾಮಾಗೆ. ಆವಾಗ ಅನಿಸುತ್ತೆ ಏನಾದರೂ ತೊಗೊಂಡು ಬಟ್ಟೆ ಏನು ಬೇಕು, ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ತೊಗೊಂಡು ಇದ್ದು ಆರಾಮಾಗಿ ಹೋಗ್ಬೋದು. ಅಂದರೆ ನಮಗೇನೋ ಅನಿಸಿಲ್ಲ, ಯಾಕಂದರೆ ನಾವು ಮತ್ತೆ ಹೋಗಲೇಬೇಕಿತ್ತಲ್ವ, ಮತ್ತು ಬೇರೆ ಕಡೆ ಹೋಗಬೇಕಿತ್ತಲ್ವ. ಹಾಗಾಗಿ ನಾವಿಲ್ಲಿ ಏನೋ ಅಷ್ಟಾಗಿ ತೊಗೊಳಕ್ಕೆ ಹೋಗಿಲ್ಲ. ಒಟ್ನಲ್ಲಿ ಇಲ್ಲಿಂದ ತಿಂಡಿ ತಿನ್ನೋ ಮಜಾನೇ ಬೇರೆ. ಆರಾಮಾಗಿ ನೀರಿಂದ ಅಲೆ ಬರ್ತಾ ಇರುತ್ತೆ, ಅದು ನೋಡ್ಕೊಂಡು ತಿಂಡಿ ತಿನ್ನೋ ಮಜಕ್ಕೋಸ್ಕರ ಹೋಗಬೇಕು ಅಷ್ಟೇ. ಆದರೆ ತಿಂಡಿ ಅಂತೂ ನಮಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಇದಾಗಿದ್ಮೇಲೆ ನಾವೇನು ಮಾಡಿದ್ವಿ, ಇದೇ ನಾವು ತಿಂಡಿ ತೊಗೊಂಡಿದ್ದು, ಅದಕ್ಕೆ ಕಷ್ಟಪಟ್ಟು ತಿಂದ್ವಿ. ಇದಾಗಿದ್ಮೇಲೆ ನಮಗೆ ಅನಿಸಿದ್ದು ಇಲ್ಲಿಂದ ತುಂಬ ಹತ್ತಿರ. ಇಲ್ಲಿಂದ ನಮಗೆ ತಿರುವನಂತಪುರಮಿಂದ ಕನ್ಯಾಕುಮಾರಿ ತುಂಬ ಹತ್ತಿರ ಇತ್ತು. ಅಲ್ಲಿಂದ ಬರೀ 2 ಗಂಟೆ 2.5 ಗಂಟೆ ಅಂತೆ. ಆದರೆ ಏನು ಮಾಡೋದು, ನಮ್ಮದು ಅಷ್ಟು ಹತ್ತಿರ ಹೋಗಿ ಕನ್ಯಾಕುಮಾರಿಗೆ ಹೋಗೋಕ್ಕಾಗಿಲ್ಲ. ಏನಾದರೂ ನಮಗೆ ಅಂದರೆ ಇನ್ನೊಂದು 2 ದಿನ ಲೇಟಾಗಿ ನಾವು ಟ್ರೈನ್ ಬುಕ್ ಮಾಡಿದರೆ ಅಲ್ಲಿಂದ ನಾವು ಕನ್ಯಾಕುಮಾರಿಗೂ ಹೋಗಿ ಬರ್ಬೋದಿತ್ತು. ನಮಗೆ ಅಲ್ಲಿ ಹೋದಾಗ ಗೊತ್ತಾಯಿತು ಇಲ್ಲಿಂದ 2.5 ಗಂಟೆ 2.5 ಗಂಟೆ ಜರ್ನಿ ಟ್ರೈನಲ್ಲಿ ಅಷ್ಟೇ ಅಂತ ಹೇಳಿ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಇದೊಂದು ಮುಗಿಸ್ಕೊಂಡು ಬರ್ಬೋದಿತ್ತಲ್ಲ ಅಂತ. ಈಗ ನೆಕ್ಸ್ಟು ಹೋದರೆ ಕನ್ಯಾಕುಮಾರಿಗೆ ಹೋಗಬೇಕು. ಅಂದರೆ ಇಲ್ಲಿಂದ ನಮಗೆ ಬಜೆಟ್ ಸ್ವಲ್ಪ
ಕಮ್ಮಿ ಆಗ್ತಿತ್ತು. ಯಾಕಂದರೆ ಇಷ್ಟು ಹತ್ರ ಬಂದುಬಿಟ್ಟಿದ್ವಿ, ಇಲ್ಲಿಂದ ಹೋದರೆ ನಮಗೆ ಅಷ್ಟೊಂದು ಖರ್ಚಾಗ್ತಾ ಇದ್ದಿಲ್ಲ. ಈಗ ಅದಕ್ಕೋಸ್ಕರನೇ ಒಂದು 20,000 25,000 ಇಟ್ಕೋಬೇಕಾಗತ್ತೆ. ಇಲ್ಲಿಂದ ಹೋಗಿದ್ರೆ ನಮಗೆ ಏನು ಅಬ್ಬಬ್ಬಾ ಅಂದರೆ ಒಂದು 7-8 ಸಾವಿರ ರೂಪಾಯಿ ಒಳಗೆ ಆಗೋಗ್ತಿತ್ತು. ಕನ್ಯಾಕುಮಾರಿ ನೋಡ್ಕೊಂಡು ಬಂದುಬಿಡ್ಬೋದಿತ್ತು. ಆಮೇಲೆ ಬಿಸಿಲಂತೂ ಕೇಳಲೇಬೇಡಿ, ಎಷ್ಟು ನೀರು ಕುಡಿದ್ರೂ ಅಷ್ಟೇ, ಎಷ್ಟು ಜ್ಯೂಸ್ ಕುಡಿದ್ರೂ ಅಷ್ಟೇ, ಇನ್ನು ಕುಡಿತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಬಿಸಿಲು. ಆದರೂ ಏನು ನಮಗೆ ಈ ಪ್ಲೇಸ್ ಇಷ್ಟು ದೂರ ಬಂದಿದ್ದೀವಿ, ಇದೆಲ್ಲ ಸುತ್ತಬೇಕು ಅನ್ನೋದು. ತುಂಬ ದೂರ ಹೋಗಿ ಸುತ್ತಿದ್ವಿ, ಅಂದರೆ ತುಂಬ ದೂರ ಹೋದ್ವಿ, ಹೋಗಿ ನೋಡ್ಕೊಂಡು ಬಂದ್ವಿ ಮಾತ್ರ. ಈ ಕಡೆ ಫುಲ್ ಹೋಟೆಲ್ಸು, ಆಮೇಲೆ ಉಳ್ಕೊಳ್ಳೋಕ್ಕೆ ರೆಸಾರ್ಟು ಎಲ್ಲ ಕೂಡ ಇದೆ ಇಲ್ಲಿ. ನಾವು ಫಸ್ಟ್ ತಿಳ್ಕೊಬೇಕು ಅಷ್ಟೇ. ತಿಳ್ಕೊಂಡ್ರೆ ಇಲ್ಲೇ ಒಳ್ಳೊಳ್ಳೆ ರೆಸಾರ್ಟ್ ಇದೆ. ನಮಗೆ ರಾತ್ರಿ ಅವತ್ತು ಮೊನ್ನೆ ಅಂದರೆ ನಾವು ಬಂದಿದ್ದ ದಿನ ನಮಗೆ ಗೊತ್ತಾಗಿಲ್ಲ, ಯಾಕಂದರೆ ಕತ್ಲೆ ಆಗಿಬಿಟ್ಟಿತ್ತಲ್ವ, ಇಲ್ಲಿಲ್ಲೇ ಇದೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಾವು ಆ ಸೈಡ್ ಮಾಡಿದ್ವಿ. ನಮ್ಗೆ ಫಸ್ಟೇ ಗೊತ್ತಿದ್ದಿದ್ರೆ ನಾವು ಈ ಸೈಡು ಕೂಡ ಮಾಡ್ಬೋದಿತ್ತು. ಅಂದರೆ ಈ ಥರ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಲೀನಾಗಿ ಬೀಚ್ ಕಾಣಿಸುತ್ತೆ, ಬೀಚ್ ಹತ್ರನೇ ಹೋಟೆಲ್ ಇದೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ನಾವು ಆನ್ಲೈನಲ್ಲೇ ನೋಡ್ಬಿಟ್ಟು ಮಾಡ್ಕೊಂಡಿದ್ರೆ ಆಗ್ತಿತ್ತು. ಆದರೆ ರೂಮ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಆದರೂ ನಾವು ಮಾಡಿದ ರೂಮ್ ಕೂಡ ಆ ಕಡೆನೂ ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು. ಇಲ್ಲಿಲ್ಲೇ ಹೋಟೆಲ್ಸ್ ಇದೆ, ಇಲ್ಲಿ ಬೀಚ್ ಇದೆ, ಆಮೇಲೆ ಇಲ್ಲಿ ಈ ಕಡೆನೂ ಅಷ್ಟೇ ಹೋಟೆಲ್ಸ್ ಇದೆ, ಈ ಕಡೆ ಬೀಚ್ ಇದೆ, ಚೆನ್ನಾಗಿದೆ. ಆದರೆ ನಮಗೆ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಿತ್ತು. ಆ ಬಿಸಿಲಿಗೆ ನಮಗೆ ಹೋಗಬೇಕು ಅಂತಲೇ ಅನ್ನಿಸ್ತಿದ್ದಿಲ್ಲ, ಯಾವಾಗ ರಿಟರ್ನ್ ಬರ್ತೀವೋ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಆ ಬಿಸಿಲಿಗೆ ತುಂಬ ಸುತ್ತಕ್ಕಾಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಅಂದರೆ ಏನು ಗೊತ್ತಾ, ನೀವು ಇಲ್ಲಿ ಬಂದರೆ ನಿಮಗೆ ಒಂದು 4 ಗಂಟೆ ಹಂಗೆ ಬರಬೇಕು. 4 ಗಂಟೆ ಹಂಗೆ ಬಂದರೆ ಕ್ಲೀನಾಗಿ ಆರಾಮಾಗಿ ಸುತ್ತಾಡ್ಕೊಂಡು, ಕ್ಲೀನಾಗಿ ಸುತ್ಕೊಂಡು ಇಲ್ಲೇ ಹೋಟೆಲ್ ಮಾಡ್ಕೊಂಡು ಒಂದು 4-5 ದಿನ ಇರಬೇಕು. ಒಂದೇ ಕಡೆ ಒಂದೇ ಪ್ಲೇಸಲ್ಲಿ 4-5 ದಿನ ಇರಬೇಕು. ಮಳೆ ಟೈಮಲ್ಲಿ ಬರಬೇಕು, ಯಾಕಂದರೆ ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಮಳೆ ನಿಂತಾಗೆಲ್ಲ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಮಳೆ ಟೈಮಲ್ಲಿ ಬರಬೇಕು. ನೋಡೋಣ ಮತ್ತೊಂದು ಸತಿ ಆ ಥರ ಏನಾದರೂ ಟೈಮ್ ಸಿಕ್ಕಿದಾಗ ಒಂದು 4-5 ದಿನ ಒಂದೇ ಕಡೆ ಇದ್ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಪಡಬೇಕು. ಆ ರೀತಿ ಇರಬೇಕು. ಇದಾಯಿತು. ಈ ಕಡೆ ಬೀಚಿನ ಕತೆ. ಇದು ಬೀಚೆಲ್ಲ ಮುಗಿಸ್ಕೊಂಡು ನಮ್ಮ ಟ್ರೈನ್ ಇತ್ತು. ಆ ಟ್ರೈನಿಗೆ ಹೋಗಿಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆನೇ ಕಾಯ್ದ್ವಿ ನಾವು. ಕಾಯ್ದಿದ್ಮೇಲೆ ಇಲ್ಲಿಂದ ನಾನು ಹೊರಟಿದ್ದೆ ಎಲ್ಲಿಗೆ, ಇದಕ್ಕೆ ತಿರುವನಂತಪುರಂ. ಅಂದರೆ ಅದು ಸರಿ ಹೇಳಕ್ಕೆ ಬರ್ತಾಯಿಲ್ಲ. ಇಲ್ಲಿಂದ ನಾವು ಆ ದೇವಸ್ಥಾನ ಹೇಗಿದೆ ಅಂದರೆ, ನಾನು ಆ ದೇವಸ್ಥಾನದ ಬಗ್ಗೆ ನಿಮಗೆ ಆ ದೇವ್ರು ತೋರ್ಸೋಕ್ಕಾಗಲ್ಲ. ಯಾಕಂದರೆ 7 ಬಾಗಿಲು ತೆಗೆದಾಗ ಬರೀ ಚಿನ್ನನೇ ಸಿಕ್ಕಿದ್ದು ಆ ದೇವಸ್ಥಾನದಲ್ಲಿ. ಅಷ್ಟು ಚಿನ್ನ ಐತಂತೆ. ಇನ್ನೊಂದು ಬಾಗಿಲು ತೆಗೆದಿಲ್ಲ, ತಿರುವನಂತಪುರಂ ಅಂತ ಹೇಳಿ. ಇಲ್ಲಿ ನಾವು ಹೋಟೆಲ್ ಅಂದರೆ ನೈಟ್ ಬಂದ್ವಿ. ನೈಟ್ ಏನಿಲ್ಲ, ಮಧ್ಯಾಹ್ನ 4:30-5 ಗಂಟೆಗೆ ಬಂದ್ವಿ. ಬಂದಿದ್ದ ತಕ್ಷಣ ನಾವು ದರ್ಶನ ಮಾಡಿದ್ವಿ ಹೇಳಬೇಕು ಅಂದರೆ. ಅಂದರೆ ನಾವು ಫೋಟೋ ಆಗಲಿ ವೀಡಿಯೋಸ್ ಆಗಲಿ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಆ ದೇವಸ್ಥಾನದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋದು ಮುಂಚೆನೇ ಅಲ್ಲೊಂದು ಇದಿರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಪಂಚೆ ತೊಗೊಳ್ಬೇಕು, ಎಲ್ಲರೂ ಪಂಚೆ ಹಾಕ್ಕೋಬೇಕು. ಇದೇ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ದೇವ್ರು ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಅಂತ ಹೇಳಿದರೆ, ವೆಂಕಟೇಶ್ವರ ತಿರುಪತಿಲಿರೋ ದೇವಸ್ಥಾನ ನಿಂತಿರೋದು, ಈ ದೇವರು ಇಲ್ಲಿ ಮಲಗಿರೋದು, ಕೈ ಅಗಲ ಮಾಡ್ಕೊಂಡು ಮಲಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಫೋಟೋ ವಿಡಿಯೋ ಇಲ್ಲ. ಇಲ್ಲಿ ಪಂಚೆ ತೊಗೊಂಡು ಪಂಚೆ ಹಾಕ್ಕೊಳ್ಬೇಕು. ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಡ್ರೆಸ್ ಹಾಕ್ಕೊಂಡು ಪಂಚೆ ಹಾಕ್ಕೋಬೇಕು. ಅದಕ್ಕೋಸ್ಕರ ಆದಷ್ಟು ಸೀರೆ ತೊಗೊಂಡೋಗಿ, ಹೆಣ್ಮಕ್ಳು ಸೀರೆ ತೊಗೊಂಡೋದ್ರೆ ಪರವಾಗಿಲ್ಲ, ಪಂಚೆಗೆ ಹಾಕ್ಕೊಳ್ಳೋಂಗಿಲ್ಲ. ಇಲ್ಲಾಂದರೆ ಪಂಚೆ ಸೀರೆ ಮೇಲೂ ಅಲ್ಲ, ಡ್ರೆಸ್ ಮೇಲೂ ಪಂಚೆ ಸುತ್ತಿಸ್ತಾರೆ. ಹಾಗೆ ಇದು ನಾವು ಇದ್ದಿದ್ದ ರೂಮ್ ಹತ್ರ ಆರಾಮಾಗೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಗ ನಾವೇನು ಮಾಡಿದ್ವಿ, ಇಲ್ಲಿ ರೂಮ್ ಹತ್ರ ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಯಾಕಂದರೆ ಫುಲ್ ಸೆಕೆ, AC ಇದ್ರೂ ಸೆಕೆ ಆಗುತ್ತೆ. ಈ ರೂಮ್ ತುಂಬ ಅಂದರೆ ಫೇಮಸ್ ಹೋಟೆಲ್ ಅಂತೆ, ತುಂಬ ಹಳೇದಿದು, ಫೇಮಸ್ ಹೋಟೆಲ್ ಅಂತ ಬಂದಿದ್ದು ನಾವಿಲ್ಲಿ. ಆದರೆ ಸಿಕ್ಕಾಪಟ್ಟೆ ಅದು ಏನಂತಾರೆ, ಸೆಕೆ ಅಂದರೆ ಸೆಕೆ, ಅಷ್ಟು ಸೆಕೆ. ರೂಮ್ ಮಾತ್ರ ಚೆನ್ನಾಗಿತ್ತು. ಹೋಟೆಲ್ ಪರವಾಗಿಲ್ಲ, ತುಂಬ ಹಳೆ ಹೋಟೆಲಿ, ಅಂದರೆ ತುಂಬ ಹಳೆ ಹೋಟೆಲು, ತುಂಬ ಅಂದರೆ ತುಂಬ ಫೇಮಸ್ ಹೋಟೆಲ್ ಅಂತೆ. ಈಗ ಒಂದು ಸ್ವಲ್ಪ ಹಳೇದು ಅನಿಸುತ್ತೆ. ಆಗಿನ ಕಾಲದಲ್ಲಿ ತುಂಬ ಫೇಮಸ್ ಹೋಟೆಲು, ಈಗಲೂ ಫೇಮಸ್ ಇದೆ, ಅಂದರೆ ಅಷ್ಟಾಗೆಲ್ಲ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಇಲ್ಲಿ 2 ಬೆಕ್ಕಿತ್ತು. ಈ ಬೆಕ್ ಜೊತೆ ನಾವು ಆಟಾಡ್ಕೊಂಡು ಕೂತಿದ್ವಿ. ನಾನು ಆಟಾಡ್ತಾಯಿದ್ದೆ. ಯಾಕೆಂದರೆ ಇದು ಬಂದಿರೋದು ಏನಕ್ಕೆ ಗೊತ್ತಾ, ಬೇಟೆ ಆಡೋಕ್ಕೆ. ಯಾಕೆಂದರೆ ರಾತ್ರಿ ಆಗಿತ್ತಲ್ಲ, ಅದಕ್ಕೆ ಅನಿಸಿದೆ ರಾತ್ರಿ ಎಲ್ಲೋ 3 ಗಂಟೆ ಅಂತ. ಆವಾಗೇನು 7:30 7 ಗಂಟೆ ಇತ್ತು. ಬೇಟೆ ಆಡ್ತಾ ಇದೆ ಅದು. ನಾನು ಅಂದ್ಕೊಂಡೆ ಎಲ್ಲಿ ಬಿದ್ದೋಗುತ್ತೋ ಅಂದರೆ ನನಗೆ ಬೀಳಿಸುತ್ತೆ. ಇದಂತೂ ಬೀಳಲ್ಲ, ಅಷ್ಟು ಶಾರ್ಪಾಗಿದೆ ಇದು, ಆಯಿತಾ. ನೋಡೋಕ್ಕೆ ಇಷ್ಟಿಷ್ಟು ಪಿಳ್ಳೆಗಳಿದ್ದಾರೆ, ಅಂದರೆ ಶಾರ್ಪ್ ಹೆಂಗಿದ್ದಾರೆ ಗೊತ್ತಾ. ನನ್ನ ಕಾಲ ಹತ್ರನೇ ಹೋಗ್ತಿದ್ರು, ಸ್ವಲ್ಪನೂ ಭಯನೇ ಪಡ್ತಾನೇ ಇದ್ದಿಲ್ಲ ಸ್ವಲ್ಪ ಕೂಡ. ನಾನು ಇದು ನೋಡ್ಕೊಂಡು ಹೆಚ್ಚು ಕಮ್ಮಿ 1 ಗಂಟೆ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಇಲ್ಲೇ. ಅಷ್ಟಕ್ಕೊಂದು ಟೈಮ್ ಪಾಸ್ ಆಗಿದೆ ನನಗೆ. ಆಮೇಲೆ ದೇವ್ರು ನೀವು ಹೋದರೆ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ದೇವ್ರು ಮಾತ್ರ. ದರ್ಶನ ಆಗೋದೇ ಒಂಥರ ಖುಷಿ ಆ ದೇವಸ್ಥಾನದಲ್ಲಿ. ನಮಗೆ ತುಂಬ ಬೇಗ ದರ್ಶನ ಆಗೋಯಿತು ಇಲ್ಲಿ, ಯಾಕಂದರೆ ತುಂಬ ರಶ್ ಇರುತ್ತಂತೆ ಈ ದೇವಸ್ಥಾನದಲ್ಲಿ. ನಮಗೆ ಆ ಥರ ಅನಿಸೇ ಇಲ್ಲ. ಯಾಕಂದರೆ
ನಾವು 1 ಗಂಟೆ 1:30 ಗಂಟೆಯಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಂದರೆ ಅಲ್ಲಿ ತುಂಬ ಸೆಕ್ಯೂರಿಟಿ ಕೂಡ ಇರುತ್ತೆ ಪೊಲೀಸವರು. ಅವರೇ ಕೇಳಿದರು, "ಇಷ್ಟು ಬೇಗ ದರ್ಶನ ಆಗೋಯ್ತಾ?" ಅಂತ. ಅಲ್ಲ, ದರ್ಶನ ಆಯಿತಾ ನೀಟಾಗಿ ಅಂತ ಏನೋ ಕೇಳಿದರು. ಹ್ಞೂ ಅಂದ್ಕೊಂಡು ಸ್ಮೈಲ್ ಕೊಟ್ಕೊಂಡು ಬಂದ್ವಿ. ಆ ಥರ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಆ ದೇವ್ರನ್ನ ನೋಡೋಕ್ಕೆ ನಮ್ಮ 2 ಕಣ್ಣು ಸಾಕಾಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಅದು ಕತ್ತಲೆ ಜಾಗ, ಅದು ನೋಡಬೇಕು ಅಂದರೆ ಯಾವ ಲೈಟು ಏನೂ ಹಾಕಿರಲ್ಲ. ಆ ದೀಪದ ಬೆಳಕಲ್ಲೇ ನೋಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದಾಗಿದ್ಮೇಲೆ ನಾವು ರಿಟರ್ನ್ ನಮ್ಮದು ಟ್ರೈನ್ ಬುಕ್ ಆಗಿತ್ತು. ನಾವು ಟ್ರೈನಲ್ಲಿ ಬರಬೇಕಿತ್ತು. ಹಂಗಾಗಿ ಇಲ್ಲಿಂದ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಬೆಳಿಗ್ಗೆ ಹೊರಟು ಬಂದ್ವಿ. ಎಷ್ಟು ಬೆಳಿಗ್ಗೆ ನಮ್ಮದು 11:30ಗೆ ಇದಿತ್ತು, ಟ್ರೈನ್ ಬುಕ್ ಇತ್ತು. ಇದರಲ್ಲಿ ನೀವು ಇನ್ನೊಂದು ತಿಳ್ಕೊಳ್ಳಿ, ಈ ಊರಲ್ಲಿ 2 ರೈಲ್ವೆ ಸ್ಟೇಷನ್ ಇದೆ ತಿರುವನಂತಪುರಮಲ್ಲಿ. ಅಲ್ಲಿ ಫಸ್ಟ್ ಒಂದು ರೈಲ್ವೆ ಸ್ಟೇಷನ್, ಇನ್ನೊಂದೊಂದು ರೈಲ್ವೆ ಸ್ಟೇಷನ್ ಇದೆ. ನಾವು ಅಂದ್ಕೊಂಡಿದ್ದು ಬಂದಿದ್ದ ಜಾಗದಲ್ಲೇ ಅದೇ ರೈಲ್ವೆ ಸ್ಟೇಷನ್ ಅಲ್ವಾ, ಆರಾಮಾಗಿ ನಮಗೆ ಹೋಟೆಲಿಂದ ತುಂಬ ಹತ್ತಿರ ಇತ್ತು. ಹಂಗಾಗಿ ಅಂದ್ಕೊಂಡ್ವಿ ನಾವು ಆರಾಮಾಗಿ ಹೋಟೆಲಿಗೆ ಹೋಗ್ಬೋದಲ್ಲ ಅಂತ. ಅಲ್ಲ, ಟ್ರೈನ್ ಟೈಮ್ ಇರೋದು 12 ಗಂಟೆಗೆ, ಆರಾಮಾಗಿ ಹೋಗ್ಬೋದು ಅಂತ ನಾವು ಚೆಕ್ಔಟ್ ಮಾಡಿದ್ದೆ 11:30ಗೆ ರೂಮು. ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ಟಿಕೆಟ್ ಇದು ಮಾಡ್ಬೇಕಾದ್ರೆ ಮೆನ್ಷನ್ ಮಾಡ್ಬೇಕಾದ್ರೆ ಅಂದರು, ಈ ರೈಲ್ವೆ ಸ್ಟೇಷನ್ ಅಲ್ಲ, ಇನ್ನೊಂದು ರೈಲ್ವೆ ಸ್ಟೇಷನ್ ಇದೆ ಅಂತ ಹೇಳಿ, ಉತ್ತರಕ್ಕೋ ಪಶ್ಚಿಮಕ್ಕೋ ಏನೋ ಹೇಳಿದರು, ಅಲ್ಲೊಂದಿದೆ ಅಂತ. ಅಯ್ಯೋ, ಫಸ್ಟೇ ಲೇಟ್ ಆಗಿತ್ತು. ಮತ್ತೆ ಏನು ಮಾಡಿದ್ವಿ ನಾವು ಅಲ್ಲಿಂದ ಮತ್ತೆ ಆಟೋ ಹಿಡ್ದು, ನಮ್ಮ ಹತ್ರ ಇದ್ದಿದ್ದೇ ಬರೀ ಅರ್ಧ ಗಂಟೆ ಅನಿಸುತ್ತೆ, ಅರ್ಧ ಮುಕ್ಕಾಲು ಗಂಟೆ ಇತ್ತು. ಸರಿ, ಆಟೋವ್ರಿಗೆ ಹೇಳಿದ್ವಿ, ಅಣ್ಣ ಬೇಗ ಕರ್ಕೊಂಡೋಗಪ್ಪ, ಟ್ರೈನ್ ಮಿಸ್ ಆಗಿಬಿಡುತ್ತೆ. ನಾವು ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಟ್ರೈನ್ ಮಿಸ್ ಆಗುತ್ತೆ ಅಂತ. ದೇವ್ರ ದಯೆಯಿಂದ ಟ್ರೈನ್ ಮಿಸ್ ಆಗಿಲ್ಲ. ಪಾಪ ಕರೆಕ್ಟ್ ಟೈಮಿಗೆ ರೀಚ್ ಮಾಡಿಸಿದ್ರು ಆಟೋ ಅವರು ನಮಗೆ. ಅಲ್ಲಿಂದ ಏನು ಮಾಡಿದ್ವಿ, ಈ ಬೆಕ್ಕಿಗೆ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಬಂದ್ವಿ ನಮ್ಮೂರು ಬೆಂಗಳೂರಿಗೆ. ನಾವು ಬೆಂಗಳೂರಿಗೆ ಬರಬೇಕಾದ್ರೆ ನಮಗೆ ಎಷ್ಟೊತ್ತಾಗಿತ್ತು ಅಂದರೆ ಬೆಳಗ್ಗೆ 4:30 ತಪ್ಪಿದರೆ 5 ಗಂಟೆಗೆ ಅನಿಸುತ್ತೆ. 5 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆಗೋದಿತ್ತು ನಮ್ಮದು. ಇದೇ ಇದ್ದಿದ್ದು ನಮ್ಮ ರೂಮು. ಆ ದೇವಸ್ಥಾನಕ್ಕಂತೂ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವು ಉಳ್ಕೊಂಡಿದ್ದು ರೂಮ್ ಅಂತೂ ವೀಡಿಯೋ ಮಾಡಿಕೊಂಡೆ. ಇದು ನಾವು ಚೆಕ್ಔಟ್ ಮಾಡಬೇಕಾದ್ರೆ ಇನ್ನೂ ಟೈಮ್ ಇದೆಯಲ್ವ ಅಂತ ಏನಾದರೂ ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ಇದ್ದಿದ್ದರೆ ತಿರುಪತಿ ನಾಮ ಹಾಕ್ಕೊಂಡು ಅಲ್ಲೇ ಇರಬೇಕಿತ್ತು ಒಂದಿನ ಹೆಂಗೂ. ಯಾಕಂದರೆ ಟ್ರೈನ್ ಮಿಸ್ ಆಗೇ ಬಿಡ್ತಿತ್ತು ನಮಗೆ. ಟ್ರೈನ್ ಮಿಸ್ ಆಗಿದ್ರೆ ಮತ್ತೆ ನಮಗೆ ಏನಿಲ್ಲ, ಬರೋಕ್ಕೇನು ತೊಂದರೆ ಆಗ್ತಿತ್ತು ಅಂದರೆ, ಇಲ್ಲಿಂದ ನಾವು ಹೋಗ್ತಾ ಇದ್ದಿದ್ದು ಕನ್ಯಾಕುಮಾರಿಗೆ ಹೋಗಿಬಿಡ್ತಿದ್ವಿ ಅನಿಸುತ್ತೆ, ಟ್ರೈನ್ ಏನಾದರೂ ಮಿಸ್ ಆಗಿಬಿಟ್ಟಿದ್ರೆ. ಆಮೇಲೆ ಅಲ್ಲಿಂದ ಮತ್ತೆ ಟ್ರೈನ್ ನಮಗೆ ಸಡನ್ನಾಗಿ ಬುಕ್ ಆಗ್ತಿದ್ದಿಲ್ಲ. ಅದೊಂದೇ ಹಿಂಸೆ ಇದ್ದಿದ್ದು ನಮಗೆ, ಅದೊಂದು ಹಿಂಸೆ. ಇಲ್ಲಿ ಚೆನ್ನಾಗಿದೆ ಈ ರೂಮು, ಒಂಥರ ಏನೋ ಒಂಥರ ಚೆನ್ನಾಗಿದೆ. ಆರಾಮಾಗಿ ಈ ರೂಮಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಈ ರೂಮಲ್ಲಿ ಉಳ್ಕೊಂಡು ಬರ್ಬೋದು ನೀವು. ಚೆನ್ನಾಗಿದೆ. ಊಟ ತಿಂಡಿ ಅಂತೂ ಕೇಳಬೇಡಿ, ಎಲ್ಲೂ ಊಟ ತಿಂಡಿ ಇಷ್ಟ ಆಗಲ್ಲ. ಯಾಕಂದರೆ ಇಷ್ಟ ಆಗಲ್ಲ. ಈ ಟ್ರೈನ್ ಬಗ್ಗೆ ಹೇಳ್ತೀನಿ. ನಾವು ಹೋಗಿದ ತಕ್ಷಣ ಟ್ರೈನ್ ತುಂಬ ಅಂದರೆ, ಯಾಕಂದರೆ ಆ ಊರಲ್ಲಿ ಬಿಡಬೇಕಾದ್ರೆ ಟ್ರೈನು ತುಂಬ ಕ್ಲೀನಾಗಿತ್ತು. ಅಂದರೆ ಎಲ್ಲ ನೀಟಾಗೆ ಧೂಳು ಗೀಳು ಹೊಡೆದು ಎಲ್ಲ ಕ್ಲೀನಾಗಿ ಇಟ್ಟಿದ್ರು. ಎ ಸಿ ಇದು, ಒಂದು ಸ್ವಲ್ಪನೂ ಕಸ ಇದ್ದಿಲ್ಲ. ಹೋಗ್ತಾ 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 ಟ್ರೈನ್ ಫುಲ್ ರಶ್ ಆಗಿಬಿಡುತ್ತೆ. ಆಮೇಲೆ ಟ್ರೈನಲ್ಲಿ ಬರೋ ಊಟ ನಿಮಗೆ ಗೊತ್ತಿರುತ್ತೆ, ಅಷ್ಟಾಗೇ ಇರುತ್ತೆ. ಇಲ್ಲ ಹೋಟೆಲಲ್ಲಿ ತೊಗೊಳ್ತೀನಿ ಅಂದರೂ ಅಷ್ಟಾಗೇ ಇರುತ್ತೆ. ಇಲ್ಲೊಂದು ನಮಗೆ ವಿಶೇಷ ಏನಾಯಿತು ಅಂದರೆ, ಟೈಮ್ ಇಲ್ಲ ನನ್ನ ಹತ್ರ, ಆದರೂ ಹೇಳ್ತೀನಿ. ನಾವು ಇದರಲ್ಲಿ ಝೊಮೊಟೋದಲ್ಲಿ ಏನೋ ಊಟ ಆರ್ಡ್ರು ಹೇಳಿದ್ವಿ ಊಟಕ್ಕೆ. ಆದರೆ ಬಂದಿದ್ದ ಊಟ ಅಂತೂ ನೀವು ನಿಜ ತಿನ್ನಲ್ಲ. ಅದಕ್ಕೋಸ್ಕರ ಆನ್ಲೈನಲ್ಲಿ ಏನಾದರೂ ಊಟ ನೀವು ತರಿಸ್ಕೊಂಡ್ರೆ ನಿಜವಾಗ್ಲೂ ಹೋಟೆಲ್ ಅಂದರೆ ಇಲ್ಲಿ ಬರ್ತಲ್ವ ಲೋಕಲ್, ಅವ್ರ ಹತ್ರನೇ ಊಟ ಮಾಡ್ಕೊಂಬಿಡಿ. ಆದರೆ ತರಿಸ್ಕೊಂಡು ಮಾತ್ರ ಊಟ ಮಾಡೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ಚೆನ್ನಾಗಿರಲ್ಲ. ನಾವು ಏನೇನು ತರಿಸಿದ್ವೋ ಅದೆಲ್ಲ ನಾವು ವೇಸ್ಟ್ ಮಾಡಿದ್ದೀವಿ ಅಂತೂ ತಿಂದಿಲ್ಲ. ಆನ್ಲೈನಲ್ಲಿ ತರಿಸಿದ್ದು ನಿಜವಾಗ್ಲೂ ನಮಗೆ ತಿನ್ನೋಕ್ಕಾಗಿಲ್ಲ, ಎಲ್ಲ ವೇಸ್ಟ್ ಮಾಡಿದ್ವಿ. ಹಾಗಾಗಿ ನೀವು ಟ್ರೈನಲ್ಲಿ ಬರೋದೇ ನೋಡಿಬಿಟ್ಟು ತೊಗೊಂಡು ತಿನ್ನಿ ಹೊತ್ತು. ಇದಂತೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಟ್ರೈನಲ್ಲಿ ಟೈಮ್ ಇದೆ ಅಂತ ಇಳಿಯೋಕ್ಕೂ ಹೋಗಬೇಡಿ, ತುಂಬ ಡೇಂಜರ್. ನನಗೂ ಆ ಥರ ಅನುಭವ ಆಗಿಬಿಟ್ಟಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸತಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೇಗಿತ್ತು ಕಮೆಂಟ್, ಕೇರಳ ಟ್ರಿಪ್ ಹೇಗಿತ್ತು ಹಾಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ವಿಡಿಯೋ ವಾಚ್ ಮಾಡ್ತಾಯಿರಿ. ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.